ದಾಂಡೇಲಿಯಲ್ಲಿ ದಾಂಡೇಲಿ ಕ್ರೈಸ್ತ ತೆಲುಗು ಸಮಾಜಂ ಟ್ರಸ್ಟ್ ಅಸ್ತಿತ್ವಕ್ಕೆ. ದಾಂಡೇಲಿ ನಗರದಲ್ಲಿ ನೂತನವಾಗಿ ದಾಂಡೇಲಿ ಕ್ರೈಸ್ತ ತೆಲುಗು ಸಮಾಜಂ ಟ್ರಸ್ಟ್ ಅಸ್ತಿತ್ವಕ್ಕೆ ಬಂದಿದ್ದು, ಈ ಬಗ್ಗೆ ಬುಧವಾರ ಸಂಜೆ 6:30 ಗಂಟೆ ಸುಮಾರಿಗೆ ನಗರದ ಪ್ರವಾಸಿ ಮಂದಿರದಲ್ಲಿ ದಾಂಡೇಲಿ ಕ್ರೈಸ್ತ ತೆಲುಗು ಸಮಾಜಂ ಟ್ರಸ್ಟಿನ ಪದಾಧಿಕಾರಿಗಳು ಸಭೆ ನಡೆಸಿ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ದಾಂಡೇಲಿ ಕ್ರೈಸ್ತ ತೆಲುಗು ಸಮಾಜಂ ಟ್ರಸ್ಟಿನ ಅಧ್ಯಕ್ಷರಾಗಿ ಟೈಟಸ್ ಬಿಲ್ಲಾ ಹಾಗೂ ಉಪಾಧ್ಯಕ್ಷರಾಗಿ ಮಾನವ ಹಕ್ಕುಗಳ ಸಂಘಟನೆಯ ರತ್ನಂ ಡಿ ಬಂಡಿ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಯಾಗಿ ಡ್ಯಾನಿಯಲ್ ಡಿ ಗೋನಾ ಹಾಗೂ ಸಹ ಕಾರ್ಯದರ್ಶಿಯಾಗಿ ಹನ್ನಮ್ಮ ವಿ ಇಟ್ಟೆ ಅವರನ್ನು ಆಯ್ಕೆ ಮಾಡಲಾಗಿದೆ. ಖಜಾಂಚಿಯಾಗಿ ದಿವಾಕರ್ ಬಾಬು ಪೆರುಮಾಳ್ ಮತ್ತು ಸಹ ಖಜಾಂಚಿಯಾಗಿ ಸುಜಾತ ಎಸ್ ಸ್ವಾಮಿ ಅವರು ಆಯ್ಕೆಯಾಗಿದ್ದಾರೆ. ಟ್ರಸ್ಟಿನ ಸಂಘಟನಾ ಕಾರ್ಯದರ್ಶಿಯಾಗಿ ಸ್ಟಿಫನ್ ಎಲ್ ಆರ್ ಎಂ, ಸಲಹೆಗಾರರಾಗಿ ದೇವಸಹಾಯಂ ಪಿಕೆ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಟ್ರಸ್ಟಿನ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಾಗಿ ವೆಂಕಟರತ್ನಂ ಇಟ್ಟೆ, ಶಾರೋನ್ ಕೊಟ್ಟೆ, ಮರಿಯಮ್ಮ ಎಸ್ ಎನ್, ಲೀಲಾ ವೇಣುಗೋಪಾಲ್ ಅಲ್ಕೆ ಹಾಗೂ ಸದಸ್ಯರುಗಳಾಗಿ ಪ್ರಭಾಕರ್ ಡೊಕ್ಕ, ಯೇಸುದಾಸ್ ಪೆರುಮಾಳ್, ವಿಜಯರಾವ್ ವೈ ಯರಮಾಸ್, ಪ್ರಸಾದ್ ರಾವ್ ಬೈಲಾ, ಮೋಜೆಸ್ ಕುಮಾರ್ ಚಿಮ್ಮ, ಮೈಕಲ್ ಚಿಮ್ಮ, ವೆಂಕಟೇಶ್ ಭಂಡಾರಿ, ರಂಗನಾಯಕುಲ್ ಯಶಮುಲ್ಲಾ, ಸಮೇಲ್, ಸರೋಜಾ ಮತ್ತು ಪ್ರಸಾದ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಟ್ರಸ್ಟಿನ ನೂತನ ಅಧ್ಯಕ್ಷರಾದ ಟೈಟಸ್ ಬಿಲ್ಲಾ ಹಾಗೂ ಉಪಾಧ್ಯಕ್ಷರಾದ ರತ್ನಂ ಡಿ ಬಂಡಿ ಅವರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ದಾಂಡೇಲಿಯ ಕ್ರೈಸ್ತ ತೆಲುಗು ಸಮಾಜ ಬಾಂಧವರನ್ನು ಸಂಘಟಿಸಿಕೊಂಡು ಸಮಾಜ ಬಾಂಧವರಿಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ಹಾಗೂ ಎಲ್ಲ ಕ್ರೈಸ್ತ ತೆಲುಗು ಕುಟುಂಬಗಳಿಗೆ ವಿವಿಧ ರೀತಿಯ ಸೇವೆಗಳನ್ನು ನೀಡುವ ನಿಟ್ಟಿನಲ್ಲಿ ಮತ್ತು ಪರಸ್ಪರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಆಶಯದಡಿ ನೂತನ ಟ್ರಸ್ಟ್ ಅನ್ನು ಆರಂಭಿಸಲಾಗಿದೆ ಎಂದರು. ಕ್ರೈಸ್ತ ತೆಲುಗು ಸಮಾಜ ಬಾಂಧವರನ್ನು ಒಂದುಗೂಡಿಸಿ ಸಮಾಜ ಬಾಂಧವರನ್ನು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕವಾಗಿ ಒಂದುಗೂಡಿಸಿ ಸಮಾಜದ ಮುಖ್ಯ ವಾಹಿನಿಗೆ ತರುವುದು ನಮ್ಮ ಟ್ರಸ್ಟಿನ ಮುಖ್ಯ ಧ್ಯೇಯವಾಗಿದ್ದು, ಈ ನಿಟ್ಟಿನಲ್ಲಿ ಸಂಘದ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಸಂಘದ ಉನ್ನತಿಗೆ ಪ್ರಾಮಾಣಿಕವಾಗಿ ಶ್ರಮಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಟ್ರಸ್ಟಿನ ನೂತನ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ನಮ್ಮ ದಾಂಡೇಲಿಯ ಕ್ರೈಸ್ತ ತೆಲುಗು ಸಮಾಜದ ಎಲ್ಲ ಕುಟುಂಬಗಳಿಗೆ ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಮತ್ತು ಎಲ್ಲ ಕ್ರೈಸ್ತ ತೆಲುಗು ಕುಟುಂಬಗಳಿಗೆ ವಿಧವಾದ ಸೇವೆಗಳನ್ನು ನಾವು ಒದಗಿಸಲು ದಾಂಡೇಲಿ ಕ್ರೈಸ್ತ ತೆಲುಗು ಸಮಾಜ ಟ್ರಸ್ಟನ್ನು ದಿನಾಂಕ 24/7/2025 ಹಳೆಯಾಳದಲ್ಲಿ ನೋಂದಣಿ ಮಾಡಲಾಗಿದೆ. ಇದನ್ನು ದಾಂಡೇಲಿಯ ಎಲ್ಲ ಕ್ರೈಸ್ತ ಸಮಾಜದವರಿಗೆ ಹಾಗೂ ಎಲ್ಲರ ಗಮನಕ್ಕೆ ತರಲು ಬಯಸಿದ್ದೇವೆ. ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ಆದಷ್ಟು ಶೀಘ್ರದಲ್ಲಿ ನಾವು ಮಾಡಲಿದ್ದೇವೆ.